ನಮಸ್ಕಾರ. ನಿಮಗೆ ಹಲಸು ಗೊತ್ತಿದೆಯಲ್ಲ, ಜಾಕ್ ಫ್ರೂಟ್. ಸೊ ಅದರಲ್ಲಿ ರುದ್ರಾಕ್ಷಿ ಹಲಸು ಅಂತ ಒಂದಿದೆ. ರುದ್ರಾಕ್ಷಿ ಥರನೇ ಇರುತ್ತೆ ಅದು. ಸೊ ಅದು ಒಂದು ನನಗೆ ಹಣ್ಣು ಸಿಕ್ಕಿತ್ತು. ಆ್ಯಂಡ್ ಅದೇ ಹಣ್ಣಿನ ಬೀಜದಿಂದ ಒಂದಿಷ್ಟು ಸಸಿಗಳನ್ನು ನಾನು ಮಾಡಿದ್ದೀನಿ. ಅದು ಈಗ ಇಷ್ಟು ಬೆಳೆದು ಹೋಗಿದೆ. ಇದನ್ನು ನಾನೀಗ ಇನ್ನೊಂದು ಚಿಕ್ಕದಾದಂಥ ಒಂದು ಪ್ಲಾಸ್ಟಿಕ್ ಬ್ಯಾಗಿಗೆ ವರ್ಗಾಯಿಸ್ತಾ ಇದ್ದೀನಿ. ಯಾಕಂದರೆ ಅದಕ್ಕೆ ಜಾಗ ಸಾಕಾಗ್ತಿಲ್ಲ. ಇಷ್ಟೆಲ್ಲ ಇದು ಬೇರು ಬೆಳ್ಕೊಂಡ್ಬಿಟ್ಟಿದೆ. ಇದನ್ನು ನಾನು ಸುರಕ್ಷಿತವಾಗಿ ಬೇರೆ ಇದರಲ್ಲಿ ಹಾಕಿಲ್ಲ ಅಂದರೆ ಅದಕ್ಕೆ ಇನ್ನೂ ಜಾಗ ಕೊಡಬೇಕಾಗುತ್ತೆ. ಕೊಟ್ಟಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ಅದನ್ನು ನಾನೀಗ ಮಾಡ್ತಾಯಿದ್ದೀನಿ. ನಾವು ಮಣ್ಣರಹಿತ ಕೃಷಿಗೆ ಕೋಕೋಪೀಟನ್ನು ಬೆಳೆಸೋದು. ಸೊ ಅದೇ ಕೋಕೋಪೀಟನ್ನು ಬಳಸಿ ನಾನೊಂದು ಚಿಕ್ಕದೊಂದು ಗ್ರೋ ಬ್ಯಾಗ್ಗೆ, ಇದಕ್ಕೊಂದು ಹೋಲ್ ಕೂಡ ಇರುತ್ತೆ. ಸೊ ಇದನ್ನು ನಾನು ಜಸ್ಟ್ ಇದರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಇಟ್ಕೊತೀನಿ. ಆಮೇಲೆ ಇದನ್ನು ಇಟ್ಟ ಮೇಲೆ ಆಮೇಲೆ ನನ್ನ ಹೊಲದಲ್ಲಿ ಅದನ್ನು ವರ್ಗಾಯಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದು ದೊಡ್ಡ ಮರ ಆಗಿ ಬೆಳೆಯುತ್ತೆ. ಬೆಳೆದ ಮೇಲೆ ಹೇಗಿರುತ್ತೆ ಅಂತ ಇನ್ನೊಂದು ವರ್ಷದಲ್ಲಿ ತೋರಿಸ್ತೀನಿ ಅದು ಹೆಂಗಿರುತ್ತೆ ಅಂತ. ಸೊ ನೋಡೋಣ.